ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಏನನ್ನ ಬಯಸ್ತೀರಿ? ಒಂದು ಸುಂದರವಾದ ಮನೆ, ಒಂದು ಒಳ್ಳೆಯ ಉದ್ಯೋಗ, ಪ್ರೀತಿಪಾತ್ರವಾದ ಸಂಬಂಧ, ಆರ್ಥಿಕ ಸ್ವಾತಂತ್ರ್ಯ ಇದೆ ಅಲ್ವಾ? ನಾವೆಲ್ಲರೂ ಇಂತಹ ಕನಸುಗಳನ್ನು ಕಂಡೇ ಕಾಣ್ತೀವಿ. ಆದರೆ ಹೆಚ್ಚಿನವರ ಜೀವನದಲ್ಲಿ ಇವು ಕೇವಲ ಕನಸಾಗಿಯೇ ಉಳಿದು ಬಿಡುತ್ತವೆ. ಒಂದು ವೇಳೆ ನಿಮ್ಮ ಆಲೋಚನಾ ಶಕ್ತಿಯಿಂದಲೇ, ನಿಮ್ಮ ಮನಸ್ಸಿನಿಂದಲೇ ಈ ಎಲ್ಲ ಕನಸುಗಳನ್ನು ನಿಜ ಮಾಡಿಕೊಳ್ಳಬಹುದು ಎಂದು ನಾವು ಹೇಳಿದರೆ ನೀವು ನಂಬ್ತೀರಾ? ಹೌದು, ಇದು ಸಾಧ್ಯ. ನೀವು ನಂಬಲೇಬೇಕು. ಯಾಕಂದರೆ ಇದು ಕೇವಲ ಕಾಲ್ಪನಿಕ ಮಾತಲ್ಲ, ಇದು ಬ್ರಹ್ಮಾಂಡದ ಒಂದು ಮೂಲಭೂತ ನಿಯಮ. ಅದನ್ನೇ ಇಂದು ಜಗತ್ತು ಆಕರ್ಷಣೆಯ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆಯುತ್ತದೆ. ಹಾಗಿದ್ರೆ ಏನಿದು ಲಾ ಆಫ್ ಅಟ್ರಾಕ್ಷನ್? ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ? ಇದರ ಹಿಂದಿನ ವಿಜ್ಞಾನವೇನು? ಮತ್ತು ಅತ್ಯಂತ ಮುಖ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನು ಬಳಸಿ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋದು ಹೇಗೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ಅದ್ಭುತ ಶಕ್ತಿಯ ಹಿಂದಿನ ರಹಸ್ಯವನ್ನು ಭೇದಿಸೋಣ ಮತ್ತು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳೋದು ಹೇಗೆಂದು ಹಂತ ಹಂತವಾಗಿ ತಿಳಿಯೋಣ. ಆದರೆ ಅದನ್ನು ಹೇಳೋದಕ್ಕೂ ಮೊದಲು ನಮ್ಮ ತುಳಸಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ. ಹಾಗೆ ಇಲ್ಲಿರುವ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಲಾ ಆಫ್ ಅಟ್ರಾಕ್ಷನ್ನ ನಿಯಮಗಳನ್ನು ಸರಳವಾಗಿ ಹೇಳಬೇಕೆಂದರೆ, ಸಮಾನವಾದದ್ದು ಸಮಾನವಾದದ್ದನ್ನು ಆಕರ್ಷಿಸುತ್ತದೆ. ಇದರ ಅರ್ಥ, ನೀವು ಯಾವ ರೀತಿಯ ಆಲೋಚನೆಗಳನ್ನು, ಭಾವನೆಗಳನ್ನು ಮತ್ತು ಶಕ್ತಿಯನ್ನು ಈ ಬ್ರಹ್ಮಾಂಡಕ್ಕೆ ಕಳುಹಿಸುತ್ತೀರೋ ಅದೇ ರೀತಿಯ ವ್ಯಕ್ತಿಗಳನ್ನು, ಸಂದರ್ಭಗಳನ್ನು ಮತ್ತು ವಸ್ತುಗಳನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸುತ್ತೀರಿ. ಇದನ್ನು 2 ಉದಾಹರಣೆಗಳ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದ್ದು, ನೀವು ಒಂದು ಮಾನವ ಕಾಂತ, ಅಂದರೆ ನಿಮ್ಮ ಆಲೋಚನೆಗಳಿಗೆ ಮತ್ತು ಭಾವನೆಗಳಿಗೆ ಒಂದು ರೀತಿಯ ಕಾಂತೀಯ ಶಕ್ತಿ ಇದೆ. ನೀವು ಸಕಾರಾತ್ಮಕವಾಗಿ, ಸಂತೋಷವಾಗಿ, ಕೃತಜ್ಞತೆಯಿಂದ ಯೋಚಿಸಿದರೆ ನೀವು ಸಂತೋಷದಾಯಕ ಸಂದರ್ಭಗಳನ್ನು, ಅವಕಾಶಗಳನ್ನು ಅಯಸ್ಕಾಂತದಂತೆ ನಿಮ್ಮತ್ತ ಸೆಳೆಯುತ್ತೀರಿ. ಅದೇ ರೀತಿ ನೀವು ದುಃಖ, ಭಯ, ಕೊರತೆಯ ಬಗ್ಗೆ ಯೋಚಿಸುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಅದೇ ರೀತಿಯ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಎರಡನೆಯದ್ದು, ನೀವು ಒಂದು ರೇಡಿಯೋ ಟವರ್, ಅಂದರೆ ಈ ಬ್ರಹ್ಮಾಂಡದ ಒಂದು ದೊಡ್ಡ ರೇಡಿಯೋ ಸ್ಟೇಷನ್ ಇದ್ದ ಹಾಗೆ. ಇಲ್ಲಿ ಪ್ರತಿಯೊಂದು ಫ್ರೀಕ್ವೆನ್ಸಿಯಲ್ಲೂ ಒಂದೊಂದು ಹಾಡು ಪ್ಲೇ ಆಗುತ್ತಿರುತ್ತದೆ. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳೇ ನಿಮ್ಮ ಫ್ರೀಕ್ವೆನ್ಸಿ. ನೀವು ಸಂತೋಷ ಮತ್ತು ಸಮೃದ್ಧಿಯ ಫ್ರೀಕ್ವೆನ್ಸಿಗೆ ಟ್ಯೂನ್ ಆದರೆ ನಿಮ್ಮ ಜೀವನದಲ್ಲಿ ಅದೇ ಹಾಡು ಪ್ಲೇ ಆಗುತ್ತೆ. ನೀವು ಕೊರತೆ ಮತ್ತು ಸಮಸ್ಯೆಯ ಫ್ರೀಕ್ವೆನ್ಸಿಯಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಅದೇ ಹಾಡು ಮತ್ತೆ ಮತ್ತೆ ಪ್ಲೇ ಆಗುತ್ತೆ. ಆದ್ದರಿಂದ ನಿಮ್ಮ ಹೊರಗಿನ ಪ್ರಪಂಚ ನಿಮ್ಮೊಳಗಿನ ಆಲೋಚನೆ ಮತ್ತು ಭಾವನೆಗಳ ಪ್ರತಿಬಿಂಬವಷ್ಟೇ. ನಿಮ್ಮ ಜೀವನವನ್ನು ಬದಲಾಯಿಸಬೇಕಾದ್ರೆ ಮೊದಲು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು. ಸರಿ, ಇದರ ಹಿಂದಿನ ತತ್ವ ಗೊತ್ತಾಯಿತು. ಈಗ ಇದನ್ನು ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಬಳಸೋದು ಹೇಗೆ? ಇಲ್ಲಿ 5 ಅತ್ಯಂತ ಸರಳ ಮತ್ತು ಶಕ್ತಿಶಾಲಿಯಾದ ಹೆಜ್ಜೆಗಳಿವೆ. ಅದನ್ನು ಗಮನವಿಟ್ಟು ಕೇಳಿ. ಹೆಜ್ಜೆ 1, ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ ಅಥವಾ ಆಸ್ಕ್ ವಿತ್ ಕ್ಲಾರಿಟಿ. ಅಂದರೆ ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು. ನನಗೆ ಹೆಚ್ಚು ಹಣ ಬೇಕು ಎನ್ನುವುದು ಅಸ್ಪಷ್ಟ. ಬದಲಿಗೆ ನಾನು ಡಿಸೆಂಬರ್ 31, 2026 ಒಳಗೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಸಂಪಾದಿಸುತ್ತಿದ್ದೇನೆ ಎಂದು ಸ್ಪಷ್ಟವಾಗಿರಬೇಕು. ಹಾಗಾಗಿ ಒಂದು ಡೈರಿಯಲ್ಲಿ ನಿಮಗೆ ಬೇಕಾದದ್ದನ್ನು ಅದು ಈಗಾಗಲೇ ಸಿಕ್ಕಿದಂತೆ ವರ್ತಮಾನ ಕಾಲದಲ್ಲಿ ಬರೆಯಿರಿ. ಹೆಜ್ಜೆ 2, ಮಾನಸಿಕವಾಗಿ ಚಿತ್ರಿಸಿಕೊಳ್ಳಿ ಅಥವಾ ವಿಜುವಲೈಸ್. ಇದು ಅತ್ಯಂತ ಪ್ರಮುಖವಾದ ಹಂತ. ನೀವು ಬರೆದ ಆಸೆ ಈಗಾಗಲೇ ನಿಮ್ಮ ಜೀವನದಲ್ಲಿ ನಿಜವಾದಂತೆ ಪ್ರತಿದಿನ ಕನಿಷ್ಠ 5ರಿಂದ 10 ನಿಮಿಷ ಕಣ್ಣು ಮುಚ್ಚಿ ಮಾನಸಿಕವಾಗಿ ಚಿತ್ರಿಸಿಕೊಳ್ಳಿ. ಹೇಗಂದರೆ, ನಿಮ್ಮ ಕನಸಿನ ಮನೆಯಲ್ಲಿದ್ದರೆ ಹೇಗಿರುತ್ತದೆ, ನಿಮ್ಮ ಹೊಸ ಕಾರನ್ನು ಚಲಾಯಿಸುವಾಗ ಏನು ಅನುಭವವಾಗುತ್ತದೆ, ಆ ವಾಸನೆ, ಆ ಸ್ಪರ್ಶ, ಆ ಶಬ್ದ, ನಿಮ್ಮ ಎಲ್ಲ ಪಂಚೇಂದ್ರಿಯಗಳನ್ನು ಬಳಸಿ ಆ ಚಿತ್ರಣವನ್ನು ಜೀವಂತವಾಗಿರಿಸಿ. ಇದನ್ನು ವಿಷನ್ ಬೋರ್ಡ್ ಮಾಡುವ ಮೂಲಕ ಇನ್ನೂ ಬಲಪಡಿಸಬಹುದು. ಹೆಜ್ಜೆ 3, ಭಾವನೆಯನ್ನು ಅನುಭವಿಸಿ ಅಥವಾ ಫೀಲ್ ದ ಎಮೋಷನ್. ಕೇವಲ ಚಿತ್ರ ನೋಡಿದರೆ ಸಾಲದು, ಆ ಚಿತ್ರಕ್ಕೆ ಜೀವ ತುಂಬುವುದು ನಿಮ್ಮ ಭಾವನೆಗಳು. ನಿಮ್ಮ ಕನಸು ನನಸಾದಾಗ ನಿಮಗೆ ಆಗುವ ಸಂತೋಷ, ಕೃತಜ್ಞತೆ, ಉತ್ಸಾಹವನ್ನು ನೀವು ಈಗಲೇ ಅನುಭವಿಸಬೇಕು.
ಹಾಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವ 3 ವಿಷಯಗಳಿಗೆ ಮನಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿ. ಕೃತಜ್ಞತೆಯ ಭಾವನೆ ನಿಮ್ಮನ್ನು ಸಕಾರಾತ್ಮಕವಾಗಿ ಫ್ರೀಕ್ವೆನ್ಸಿಗೆ ತಕ್ಷಣವೇ ತರುತ್ತದೆ. ಹೆಜ್ಜೆ 4, ನಂಬಿಕೆ ಇಡಿ ಮತ್ತು ಬಿಟ್ಟು ಬಿಡಿ, ಅಥವಾ ಬಿಲೀವ್ ಆ್ಯಂಡ್ ಲೆಟ್ ಗೋ. ನೀವು ಕೇಳಿದ್ದೀರಿ, ಚಿತ್ರಿಸಿಕೊಂಡಿದ್ದೀರಿ, ಅನುಭವಿಸಿದ್ದೀರಿ. ಈಗ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಎಂದು ಬಲವಾಗಿ ನಂಬಿ, ಅದು ಹೇಗೆ ಮತ್ತು ಯಾವಾಗ ಸಿಗುತ್ತದೆ ಎಂಬ ಚಿಂತೆಯನ್ನು ಬ್ರಹ್ಮಾಂಡಕ್ಕೆ ಬಿಟ್ಟು ಬಿಡಿ. ಹಾಗಾಗಿ ನೀವು ಆನ್ಲೈನ್ನಲ್ಲಿ ಒಂದು ಆರ್ಡರ್ ಮಾಡಿದ ಮೇಲೆ ಅದು ಬರುತ್ತದೆಯೋ ಇಲ್ಲವೋ ಎಂದು ಪ್ರತಿ ನಿಮಿಷವೂ ಚಿಂತಿಸುವುದಿಲ್ಲ. ನೀವು ನಂಬಿಕೆಯಿಂದ ಕಾಯುತ್ತೀರಿ. ಹಾಗೆಯೇ ನಿಮ್ಮ ಆಸೆಯನ್ನು ಬ್ರಹ್ಮಾಂಡಕ್ಕೆ ಕಳುಹಿಸಿದ ಮೇಲೆ ಹತಾಶೆ ಮತ್ತು ಅನುಮಾನವನ್ನು ಬಿಟ್ಟು ನಂಬಿಕೆಯಿಂದ ಇರಿ. ಹೆಜ್ಜೆ 5, ಪ್ರೇರಿತವಾದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ, ಅಥವಾ ಟೇಕ್ ಇನ್ಸ್ಪೈರ್ಡ್ ಆ್ಯಕ್ಷನ್. ಆಕರ್ಷಣೆಯ ನಿಯಮವೆಂದರೆ ಸೋಮಾರಿಯಾಗಿ ಕುಳಿತುಕೊಳ್ಳುವುದಲ್ಲ. ನೀವು ಸಕಾರಾತ್ಮಕ ಸ್ಥಿತಿಯಲ್ಲಿದ್ದಾಗ ಬ್ರಹ್ಮಾಂಡವು ನಿಮಗೆ ಅವಕಾಶಗಳನ್ನು, ಹೊಸ ಆಲೋಚನೆಗಳನ್ನು, ಸರಿಯಾದ ವ್ಯಕ್ತಿಗಳನ್ನು ನಿಮ್ಮ ದಾರಿಗೆ ಕಳುಹಿಸುತ್ತದೆ. ನೀವು ಅವುಗಳನ್ನು ಗುರುತಿಸಿ ಕಾರ್ಯಪ್ರವೃತ್ತರಾಗಬೇಕು. ಹಾಗಾಗಿ ಸೋಮಾರಿತನದಿಂದ ಮಾಡುವ ಕೆಲಸವಲ್ಲ, ಬದಲಿಗೆ ಉತ್ಸಾಹ ಮತ್ತು ಸಂತೋಷದಿಂದ ಮಾಡುವ ಕೆಲಸ. ನಿಮ್ಮ ಗುರಿಗೆ ಸಂಬಂಧಿಸಿದಂತೆ ಏನಾದರೂ ಮಾಡಲು ಮನಸ್ಸು ಹೇಳಿದಾಗ ತಕ್ಷಣ ಅದನ್ನು ಮಾಡಿ. ನಾನು ಎಲ್ಲವನ್ನೂ ಮಾಡಿದೆ, ಆದರೆ ಇದು ಕೆಲಸ ಮಾಡುತ್ತಿಲ್ಲ ಎಂದು ಕೆಲವರು ಹೇಳ್ತಾರೆ. ಅದಕ್ಕೆ ಕಾರಣ ಅವರು ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳು. ಅಂದರೆ ನನಗೆ ಸಾಲ ಬೇಡ ಎಂದು ನೀವು ಯೋಚಿಸಿದರೆ ಬ್ರಹ್ಮಾಂಡಕ್ಕೆ ಸಾಲ ಎಂಬ ಪದವೇ ಕೇಳಿಸುತ್ತದೆ. ಬದಲಿಗೆ ನಾನು ಆರ್ಥಿಕವಾಗಿ ಸಮೃದ್ಧನಾಗಿದ್ದೇನೆ ಎಂದು ಯೋಚಿಸಿ. ಇನ್ನು ನಿಮ್ಮ ಮನಸ್ಸಿನ ಆಳದಲ್ಲಿ ನಾನು ಇದಕ್ಕೆ ಅರ್ಹನಲ್ಲ ಅಥವಾ ಇದೆಲ್ಲ ಸಾಧ್ಯವಿಲ್ಲ ಎಂಬ ನಂಬಿಕೆ ಇದ್ದರೆ ಅದು ನಿಮ್ಮ ಪ್ರಯತ್ನವನ್ನು ವಿಫಲಗೊಳಿಸುತ್ತದೆ. ಅಲ್ಲದೆ ತಾಳ್ಮೆ ಮುಖ್ಯ. ಅಂದರೆ ಬೀಜವನ್ನು ನೆಟ್ಟು ಅದು ಮರವಾಗಲು ಸಮಯ ಬೇಕು. ಹಾಗೆಯೇ ನಿಮ್ಮ ಆಸೆಗಳು ಈಡೇರಲು ಸಮಯ ಹಿಡಿಯಬಹುದು. ತಾಳ್ಮೆ ಬಹಳ ಮುಖ್ಯ. ಇನ್ನು ನಿಮ್ಮ ಬಳಿ ಈಗಾಗಲೇ ಇರುವುದಕ್ಕೆ ಕೃತಜ್ಞತೆ ಇಲ್ಲದಿದ್ದರೆ ಬ್ರಹ್ಮಾಂಡವು ನಿಮಗೆ ಇನ್ನಷ್ಟು ನೀಡೋದಿಲ್ಲ. ಮೊದಲು ಸಣ್ಣ ವಿಷಯಗಳ ಮೇಲೆ ಇದನ್ನು ಪ್ರಯೋಗಿಸಿ. ಉದಾಹರಣೆಗೆ, ಇಂದು ನನಗೊಂದು ಪಾರ್ಕಿಂಗ್ ಜಾಗ ಸುಲಭವಾಗಿ ಸಿಕ್ಕಿತು, ಅಥವಾ ಇಂದು ನಾನು ಒಬ್ಬ ಹಳೆಯ ಸ್ನೇಹಿತನಿಂದ ಕರೆ ಸ್ವೀಕರಿಸಿದ್ದೇನೆ. ಇವು ನಿಜವಾದಾಗ ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಆಕರ್ಷಣೆಯ ನಿಯಮವು ಕೇವಲ ಒಂದು ತಂತ್ರವಲ್ಲ, ಅದೊಂದು ಲೈಫ್ ಸ್ಟೈಲ್. ಇದು ನಿಮ್ಮ ಆಲೋಚನೆಗಳ ಮಾಲೀಕತ್ವವನ್ನು ನಿಮಗೆ ನೀಡುತ್ತದೆ. ನೆನಪಿಡಿ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ರಿಯಾಲಿಟಿ. ನಿಮ್ಮ ಕೈಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಅದುವೇ ನಿಮ್ಮ ಮನಸ್ಸು. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸೋದನ್ನು ಕಲಿಯಿರಿ. ಇಂದಿನಿಂದಲೇ ನಿಮ್ಮ ಆಲೋಚನೆಗಳ ಬಗ್ಗೆ ಗಮನವಿರಲಿ. ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯೆಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸಿ. ಮೇಲೆ ಹೇಳಿದ 5 ಹೆಜ್ಜೆಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ನಿಮ್ಮ ಜೀವನವು ನಿಮ್ಮ ಕಣ್ಣ ಮುಂದೆಯೇ ಅದ್ಭುತವಾಗಿ ಬದಲಾಗೋದನ್ನು ನೀವು ನೋಡ್ತೀರಿ. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆಯ ಬೆಳಕನ್ನು ಮೂಡಿಸಿದೆ ಅಂತ ನಾನು ಭಾವಿಸ್ತೀನಿ. ಈ ನಿಯಮಗಳನ್ನು ಬಳಸಿ ನೀವು ಮೊದಲು ಏನನ್ನು ಆಕರ್ಷಿಸಲು ಬಯಸುತ್ತೀರಿ? ದಯವಿಟ್ಟು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧರ್ಮೋ ರಕ್ಷತಿ ರಕ್ಷಿತಃ.